ಮುಕುಂದ ಬಾಬಾಕಿ ಮುಕುಂದ ಬಾಬಾಕಿ ದೇವರಿಗೆ ಸಾವಿದೆಯಾ ಸರ್? ಮುಕುಂದ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆ ಹುಡುಕಿದ್ವಿ, ಮೋಸ್ಟ್ಲಿ ಎಸ್ಕೇಪ್ ಆಗಿದ್ದಾನೆ ಅಂತ ಅನ್ಸುತ್ತೆ. ಮುಕುಂದ ಬಾಬಾಕಿ ಜೈ ಬೋಲೋ ಮುಕುಂದ ಬಾಬಾಕಿ. ಹೋಗ್ಬಿಟ್ಟ, ಹೋಗಿದ್ದಾನೆ, ಆದ್ರೆ ಎಲ್ಲಿ ಹೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಬೋಲೋ ಮುಕುಂದ ಬಾಬಾಕಿ. ಸ್ವಾಮೀಜಿ ಏನಾಯ್ತು? ತಪ್ಪಿಸ್ಕೊಂಡಿದ್ದಾನೆ. ಐಸಿಯು ಕಾಣಿಸ್ತಾ ಇಲ್ಲ, ಸಿಸಿಟಿವಿ ಕ್ಯಾಮೆರಾಲು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ನಮ್ಮ ವರವನ್ನ ದೇವರಲ್ಲಿ ಆಯ್ಕೆ ಮಾಡಿರ್ತಾರೆ. ಬೋಲೋ ಮುಕುಂದ ಬಾಬಾಕಿ ಬೋಲೋ ಮುಕುಂದ ಬಾಬಾಕಿ. ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಈ ಜನರ ಸಂತೋಷ ನೋಡ್ತಾ ಇದ್ರೆ ನನ್ನ 500 ಕೋಟಿ 6 ತಿಂಗಳಲ್ಲಿ ವಾಪಸ್ ಬಂದ್ಬಿಡುತ್ತೆ. ಒಟ್ನಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಡೆಡ್ ಇನ್ವೆಸ್ಟ್ಮೆಂಟ್ ಆಗ್ಲಿಲ್ಲ. ಆದ್ರೆ ಆ ಡೆಡ್ಲಿ ಇನ್ನೂ ಬದುಕಿದ್ದಾನೆ. ಹೌದು ಸ್ವಾಮಿ, ಬದುಕಿದ್ದಾನೆ. ಈ ಜನಗಳ ಹೃದಯದಲ್ಲಿ ಬದುಕಿದ್ದಾನೆ. ನಾಳೆ ನಮಗ್ ಬರೋ ಲಾಭದಲ್ಲಿ ಬದುಕಿದ್ದಾನೆ. ತಾಯಿ ಜೈ. ಯಾರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ನೋಬಾಲ್ ಯಾವುದು ಹಿಟ್ ವಿಕೆಟ್ ಯಾವುದು ಗೊತ್ತಾಗ್ತಾ ಇಲ್ಲ. ಟಾಸ್ ಗೆದ್ದಿದ್ದಕ್ಕೆ ಕಪ್ ಗೆದ್ದಿನ ಭ್ರಮೆಲಿ. ಬೋಲೋ ಮುಕುಂದ ಬಾಬಾಕಿ ಜೈ ಬೋಲೋ ಮುಕುಂದ ಬಾಬಾಕಿ ಬೋಲೋ ಮುಕುಂದ ಬಾಬಾಕಿ ಜೈ ಬೋಲೋ ಮುಕುಂದ ಸ್ವಾಮಿ, ನೀನು ಬದುಕೇ ಇದ್ದಾನೆ. ಅಯ್ಯೋ ಕ್ಯಾಪರ್ ಬಿಲ್ಲೆ, ಆವಾಗಿಂದ ಅದನ್ನೇ ಬಡ್ಕೋತಾ ಇರೋದು. ಈ ಮ್ಯಾಟ್ನ ಅವನಿಗೆ ಹೇಳಿದ್ರು ಜೈ ಅಂತಾನೆ, ಇವಳಿಗೆ ಹೇಳಿದ್ರು ಜೈ ಅಂತಾಳೆ. ಈಗೆಲ್ಲ ಒಟ್ಟಿಗೆ ಜೈ ಆಗ್ಬಿಡ್ತೀವಿ. ಹೇಳಿ, ಯಾಕೆ ನಿಲ್ಸ್ಬಿಟ್ರಿ ಹೇಳಿ? ಬೋಲೋ ಮುಕುಂದ್ ಬಾಬಾಕಿ ಜೈ, ಮೂಢ ಭಕ್ತಿಗೆ ಜೈ, ಸುಲಿಯೋ ಹುಂಡಿಗೂ ಜೈ, ಸೋಮಾರಿ ಸಂಘಕ್ಕೂ ಜೈ. ಹೇಳಿ, ಯಾಕೆ ನಿಲ್ಸ್ಬಿಟ್ರಿ? ನಾನು ಎಷ್ಟು ಪಡ್ಕೊಂಡ್ರು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಿದ್ರಲ್ಲ ನೀವು. ಬೇಡ ಬೇಡ ಅಂದ್ರು ಹಾರೆ ಗುದ್ಲಿ ತಗೊಂಡು ನಿಮ್ ಸಮಾಧಿ ನೀವೇ ತೋಡ್ಕೊಂತಿದ್ರಲ್ಲ. ಇವ್ರು ಹೇಳತ್ರ ದೇವ್ರಿಲ್ಲ ಇಲ್ಲ ಅಂತ ಬಾಯ್ ಬಡ್ಕೊಂತ ಇದ್ದೀನಿ, ನನ್ನೇ ದೇವ್ರು ಮಾಡಿ ಕೊಡ್ತಿದ್ರಲ್ಲ. ಬುದ್ಧಿಗಿದ್ಯಾ ನಿಮ್ಗೆ? ನಿಮ್ ಕಷ್ಟ ಕೇಳಕ್ ಒಂದ್ ಕಿವಿ ಬೇಕು, ನಿಮ್ಮನ್ನ ಉದ್ಧಾರ ಮಾಡಕ್ ಈ ತರ ಒಬ್ಬ ಗುರು ಬೇಕು, ಕಿತ್ತಳಕ್ ಒಂದ್ ಧರ್ಮ ಬೇಕಲ್ಲ. ಯಾಕೆ ನಿಮ್ಗೆ ಸ್ವಂತ ಬುದ್ಧಿ ಇಲ್ವಾ? ಜೀವನ ಜೊತೆ ಹೋರಾಡೋ ಅಂತ ಶಕ್ತಿ ಇಲ್ವಾ ನಿಮ್ಗೆ? ಲೇ ದಡ್ರ, ಕಾಣ್ದಿರೋ ದೇವ್ರಿಗೆ ಮೈ ಕಿಡ್ಕೊಂಡು ಕೂಗಿದ್ರು ಬರಲ್ಲ ಕಣ್ರು. ಕ್ಯಾಂಡ್ಲ್ ಹಚ್ಚಿ ಮಂಗಳಾರತಿ ಎತ್ತಿ ಬಾಯ್ ಬಡ್ಕೊಂಡ್ರು ಬರಲ್ಲ. ದೇವ್ರನ್ನೋದೊಂದು ಸುಂದರವಾದ ಕಲ್ಪನೆ. ಅದಕ್ಕೆ ಆಕಾರ ಕೊಟ್ಟು ಗುಡಿಲ್ ಕೂರ್ಸಿದ್ರೆ ಭಕ್ತಿ ಬರುತ್ತೆ, ಗೋಡೆ ಕಟ್ಟಿ ತಲೆ ಬಾಗಿದ್ರೆ ಧೈರ್ಯ ಬರುತ್ತೆ, ಕ್ಯಾಂಡ್ಲ್ ಹಚ್ಚಿ ಪ್ರಾರ್ಥನೆ ಮಾಡ್ರೆ ಕರುಣೆ ಹುಟ್ಟುತ್ತೆ. ಈ ಮೂರರಲ್ಲಿ ನಮ್ದೇ ಗ್ರೇಡ್ ಜಗಳ ಆಡಿದ್ರೆ ಒಬ್ರು ಮಧ್ಯೆ ಒಬ್ರಿಗೆ ಯುದ್ಧ ಆಗುತ್ತೆ. ಈ ತಲೆ ಬುಡ ಇಲ್ದಿರೋ ಯುದ್ಧ ಬೇಕಾ ನಮ್ಗೆ? ನಮ್ಮೊಳಗೆ ಕಿಚ್ಚತ್ಸೋ ಈ ದೇವ್ರು ನಮಗ್ ಬೇಕಾ? ಭಕ್ತಿನ ವ್ಯಾಪಾರ ಮಾಡ್ರೆ ಈ ಹುಂಡಿ ಬೇಕಾ ನಿಮ್ಗೆ? ಹುಂಡಿ ಹೊಡೆದು ಬಿಸಾಕಿ ಇದನ್ನೆಲ್ಲ, ಆಗೆಲ್ಲರೂ ಪೀಸ್ಫುಲ್ ಆಗಿರ್ತೀರಾ. ಈ ಗಾಳಿ, ಬೆಳಕು, ನೀರು, ಜಾಗ, ಜೀವನ, ಹುಟ್ಟು, ಸಾವು, ಹಸಿವು, ನಿದ್ದೆ, ಕೋಪ, ತಾಪ, ಕಾಮ, ಕನಸು ಎಲ್ರಿಗೂ ಒಂದೇ ಕಂಡ್ರು. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಬೇರೆಲ್ಲೂ ಇಲ್ಲ. ದೇವ್ರು ಮನುಷ್ಯನ ಸೃಷ್ಟಿ ಮಾಡಿದ್ನೋ ಅಥವಾ ಮನುಷ್ಯನೇ ದೇವ್ರ ಸೃಷ್ಟಿ ಮಾಡಿದ್ನೋ ಯಾರಿಗೂ ಉತ್ತರ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಆ ದೇವ್ರು ದೇವರಾಗೇ ಇರ್ತಾನೆ. ನಾವು ಮನುಷ್ಯರುಗಳೇ ಮನುಷ್ಯತ್ವನ ಕಳ್ಕೊಂತ ಇರೋದು. ಈ ಸುಂದರವಾದ ಪ್ರಕೃತಿಲಿ ಅತಿ ಸುಂದರವಾಗಿರೋದು ಯಾವ್ದು ಗೊತ್ತಾ? ಪ್ರೀತಿ. ಆ ಪ್ರೀತಿನ ಹೇಳ್ಕೊಳಕ್ಕೂ ಹಂಚ್ಕೊಳಕ್ಕೂ ಸಾಧ್ಯ ಇರೋದು ಬರೀ ಮನುಷ್ಯ ಜನ್ಮಕ್ಕೆ ಮಾತ್ರ. ಅದಕ್ಕೆ ಆ ದೇವ್ರನ್ನ ಮನುಷ್ಯರಲ್ಲಿ ನೋಡಿ ಅಂತ ಹೇಳಿರೋದು. ಪ್ರೀತಿಗೆ 4 ಗೋಡೆ ಕಟ್ಟೋ ಬದಲು 6 ರೆಕ್ಕೆ ಕಟ್ಟಿ, ಹುಂಡಿ ಇಡೋ ಬದಲು ಗುಂಡಿಗೆಲ್ಲ ಒಂದು ಕರಣೆ ಕಟ್ಟಿ, ಮಂತ್ರ ಪ್ರಾರ್ಥನೆ ಅದು ಇದು ಮಾಡೋ ಬದಲು 4 ಜನರ ಹತ್ರ ಒಳ್ಳೆ ಮಾತಾಡಿ ಸಾಕು, ಅಲ್ಲೇ ದೇವರಿದ್ದಾನೆ. ಶತಮಾನಗಳಿಂದ ಸಿದ್ಧರು, ಸಾಧುಗಳು, ಮೌಲಿಗಳು, ಪಾದ್ರಿಗಳು ಹೇಳಿದ್ದು ಇದನ್ನೇ. ಲವ್ ಇಸ್ ಗಾಡ್, ಗಾಡ್ ಇಸ್ ಗ್ರೇಟ್. ಯಾರಿಗೂ ಹೊಡಿತೀರಾ ನೀವು? ಈ ತರದವ್ರು ಹುಡ್ಕೊಂತಾನೆ ಇರ್ತಾರೆ, ಎಲ್ಲರೂ ಹೊಡೆದಾಕ್ಬಿಡ್ತೀರಾ ನೀವು? ಬಿಡ್ರೋ, ಜಾಗ ಬಿಡ್ರೋ. ಇಳಿರೋ ಕೆಳಗಡೆ, ಇಳಿರೋ ಕೆಳಗಡೆ, ಹೋಗ್ರ. ಏಯ್ ಹೊರಡಿ.
ಮುಕುಂದ, ಭಕ್ತಿ ಅನ್ನೋದು ಅಡಿಕ್ಷನ್ ಇದ್ದಾಗೆ, ದೇವರನ್ನೋದು ಅಫೀಮ್ ಇದ್ದಾಗೆ. ಒಂದು ಸಲ ಕಿಕ್ ಹೊಡೆದ್ರೆ ಬೇಕೇ ಬೇಕನ್ನಿಸುತ್ತೆ. ಚಟ ಚಟ ಹತ್ತಿದ್ರೂ ಬಿಡಲ್ಲ. ಮುಕುಂದ, ನೀನು ನೋಡ್ತಾ ಇರೋ ಈ ಜನ, ದೇ ಆರ್ ನಾಟ್ ಗಾಡ್ ಲವಿಂಗ್ ಪೀಪಲ್, ದೇ ಆರ್ ಗಾಡ್ ಫಿಯರಿಂಗ್ ಪೀಪಲ್. ಅವರಿಗೆ ಮತ್ತೆ ಕಷ್ಟ ಅನ್ನೋದು ಬರುತ್ತೆ, ಅದರ ಜೊತೆ ಭಯನೂ ಬರುತ್ತೆ. ಆಗ ನಮ್ಮ ಆಶ್ರಮದ ಮೆಟ್ಲು ಹತ್ತುತ್ತಾರೆ. ನನಗೊಬ್ಬ ಫ್ರೆಂಡ್ ಹೇಳಿದ್ದ, ಮನುಷ್ಯರಲ್ಲಿ ದೇವರನ್ನು ನೋಡು ಅಂತ. ನಾನು ಎಲ್ಲರಲ್ಲೂ ಅದನ್ನ ನೋಡ್ತಾ ಇದ್ದೀನಿ. ಅದೇ ನಂತರನೇ ಎಲ್ಲರಲ್ಲೂ ದೇವ್ರನ್ನ ನೋಡತ್ರ ಆಗೋದ್ರು ಅಂತ ಅನ್ಕೊಂಡು ನೀನ್ ನೋಡು. ಆಗ ನಿನ್ನಂತವ್ರಿಗೆ ಉಳ್ಗಾಲ ಇರಲ್ಲ. ಅಲ್ಲಿವರೆಗೂ ಬದುಕೋ ಹೋಗು.